ನಂಬಿದರ ಪಾಲಿನ ಕಲ್ಪತರು ಹಲವರ ಶುಕ್ರದ ಚೌರಿಯಂದು ಮನೆಮರೆಗೂ ದಯಮಾಡಿ ಹರಸಿಯರೆಂದು ಬೇಡುವ ಭಕ್ತರಿಗೆ ದಯಾಗಿದ್ದು ಸಜಬುಸಲೆ ಗಣಪತಿಗೆ ಅದು ನಮ್ಮೆಲ್ಲರ ಜೀವನದ ಅತ್ಯಂತ ಮುಖ್ಯವಾದ ಪ್ರಮುಖ ವ್ಯಕ್ತಿಯಾದ ತಾಯಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಹಬ್ಬ ಎಂಬ ಈ ಪದದಲ್ಲಿಯೇ ಒಬ್ಬ ಭದ್ರತೆ ಇದೆ, ಒಂದು ಶಕ್ತಿ ಇದೆ, ಒಬ್ಬ ಪ್ರೀತಿ ಇದೆ. ತಾಯಿಯ ಪ್ರೀತಿ ಇಡೀ ಜಗತ್ತಿನಲ್ಲೇ ಅತಿ ಶುದ್ಧವಾದ ಪ್ರೀತಿ. ದೇವರು ನಮಗೆ ಕೊಟ್ಟಿರುವ ದೊಡ್ಡ ವರವಿದು. ತಾಯಿಯ ಬಳಿ ಸುಳ್ಳು ಹೇಳಬಾರದು, ಕಷ್ಟ ಕೊಡಬಾರದು, ನೋವಿಸಬಾರದು, ಪ್ರೀತಿಸಬೇಕು. ತಾಯಿಯೇ ಮೊದಲ ಗುರು ಮತ್ತು ಮೊದಲ ಸ್ನೇಹಿತೆ. ತಾಯಿ ಕಲಿಸಿದ ಪಾಠಗಳು ಯಾವುದೇ ಪುಸ್ತಕದಲ್ಲೂ ಸಿಗೋದಿಲ್ಲ, ಆದರೆ ಅದು ನಮ್ಮ ಜೀವನದ ಪ್ರೀತಿಯನ್ನು ಕಲಿಸುತ್ತದೆ. ಶುಭಾಶಯಗಳು. ಅಮ್ಮ ಪ್ರೀತಿ ಎಂದರೆ ಸ್ವರ್ಗಕ್ಕಿಂತ ಮಿಗಿಲು. ಮಕ್ಕಳ ಬಗ್ಗೆ ಯಾವಾಗಲೂ ಯೋಚಿಸುವ ಹೃದಯ. ಎಲ್ಲ ಮಕ್ಕಳಿಗೂ ಅಮ್ಮ ಎಂದರೆ ಪ್ರಿಯ. ಉಸಿರಿಗೂ ಹೆಸರಿಗೂ ಅಮ್ಮನೇ ಕಾರಣ. ಕುಟುಂಬದ ಬೆನ್ನೆಲುಬು ಅಮ್ಮ. ಅವಳ ಪ್ರೀತಿ ಮತ್ತೆ ತ್ಯಾಗ ಎಂದಿಗೂ ಅಮ್ಮನ. ಲವ್ ಯು ಅಮ್ಮ. ಥ್ಯಾಂಕ್ ಯು ಆಲ್ ಆಫ್ ಯು. ಅಮ್ಮ ಎನ್ನುವ ಪದವೇ ಸುಂದರ. ಕಂದನ ಮೊದಲ ನೋಡಿ ಅಮ್ಮ. ಎಲ್ಲರ ಜೀವನದಲ್ಲಿ ಮೊದಲೇ ಗೆಳತಿ, ಮೊದಲೇ ಗುರು ಅಮ್ಮನೇ. ಹೀಗೆ ಎಷ್ಟೋ ಮಕ್ಕಳು ಶುರುವಾಗಲು ಅಮ್ಮನೆಂದರೆ ಚಳಿಗಾಲದಲ್ಲಿ ಬೆಚ್ಚನೆ ಅವಳು, ಬಿಸಿಲಿನ ತಂಪಾದ ಗಾಳಿ ಅವಳು. ಅಮ್ಮ ಎಂದರೆ ಪ್ರೀತಿಯ ಅದುಗೆ, ನೆಮ್ಮದಿಯ ಮಡಿಲು. ಕಂದನ ಕಣ್ಣಿನ ಹೊಳಪು ಅಮ್ಮ. ಮಕ್ಕಳ ಏಳಿಗೆಗೆ ಅಮ್ಮನೇ ಬೆನ್ನೆಲುಬು. ಈ ಪ್ರಪಂಚದಲ್ಲೇ ನಡೆಸ ಅಮ್ಮನ ಕೈ ತೊತ್ತು. ತಂದೆ ತಾಯಿ ನಮ್ಮೆಲ್ಲ ದೈವ. ಥ್ಯಾಂಕ್ ಯು. ಪ್ರೀತಿನ ಪ್ರಪಂಚದಲ್ಲಿ ಕೊಡಲ್ಲ. ಅಮ್ಮ ಹಾಲು, ಊಟ, ಆಟ, ಪಾಠ ಎಲ್ಲವೂ ಎವರು ಕೊಡ್ತಾರೆ. ಮಗುನ ಸುತ್ತಾಗಿ ಪ್ರೀತಿಯಿಂದ ಬೆಳೆಸ್ತಾರೆ. ತಾಯಿ ಪ್ರಪಂಚನ ಪ್ರೀತಿಸಕ್ಕಾಗಲ್ಲ. ಕಂದನ ಮೊದಲ ತೊದಲ ನೋಡಿ ಅಮ್ಮ. ಎಲ್ಲರ ಜೀವನದಲ್ಲಿ ಮೊದಲ ಗೆಳತಿ, ಮೊದಲ ಗುರು ಅಮ್ಮನೇ.